ಚುನಾವಣೆ ಆಗಲಿ ಅಥವಾ ದೇಣಿಗೆ ಆಗಲಿ ಬಿಜೆಪಿಯನ್ನ ಮೀರಿಸಲು ಸಾಧ್ಯ ಆಗ್ತಿಲ್ಲ. ಆದರೆ ಈ ಬಾರಿ ಕಾಂಗ್ರೆಸ್ ತನ್ನ ಹೆಚ್ಚಳದಿಂದ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ. ಹೌದು, 2024ರ ಲೋಕಸಭಾ ಚುನಾವಣೆಗೆ ಮೊದಲು ಬಿಜೆಪಿ ಪಡೆದ ದೇಣಿಗೆಗಳು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 83% ಹೆಚ್ಚಾಗಿದೆ. ಈ ಅವಧಿಯಲ್ಲಿ ಬಿಜೆಪಿ ಒಟ್ಟು 4340 ಕೋಟಿ ರು ದೇಣಿಗೆ ಪಡೆದಿದೆ. ಅದೇ ಸಮಯದಲ್ಲಿ ಪಕ್ಷಕ್ಕೆ ಬಂದ ಒಟ್ಟು ದೇಣಿಗೆಗಳಲ್ಲಿ ಚುನಾವಣಾ ಬಾಂಡ್ಗಳ ಪಾಲು ಅರ್ಧಕ್ಕಿಂತ ಕಡಿಮೆ ಆಗಿದೆ. 2023-24ನೇ ಸಾಲಿನ ಬಿಜೆಪಿಯ ಲೆಕ್ಕ ಪರಿಶೋಧನಾ ವರದಿಯಿಂದ ಈ ಮಾಹಿತಿ ಬೆಳಕಿಗೆ ಬಂದಿದೆ. ಚುನಾವಣಾ ಆಯೋಗ ಸೋಮವಾರ ಬಿಡುಗಡೆ ಮಾಡಿದ ವಾರ್ಷಿಕ ವರದಿಯ ಪ್ರಕಾರ 2022-23ರಲ್ಲಿ ಭಾರತೀಯ ಜನತಾ ಪಕ್ಷವು 2120 ಕೋಟಿ ರು ಮೌಲ್ಯದ ದೇಣಿಗೆಯನ್ನು ಪಡ್ಕೊಂಡಿದೆ. ಆದರೆ 2023-24ರಲ್ಲಿ ಅದು 4340 ಕೋಟಿ ರು ದೇಣಿಗೆಯನ್ನು ಏರಿಕೆ ಮಾಡಿಕೊಂಡಿದೆ. ವರದಿಯ ಪ್ರಕಾರ ಬಿಜೆಪಿ ಚುನಾವಣಾ ಬಾಂಡ್ಗಳ ರೂಪದಲ್ಲಿ 1685 ಕೋಟಿ ರೂಪಾಯಿಗಳನ್ನು ಪಡೆದಿದ್ದು, ಇದು ಅದರ ಒಟ್ಟು ದೇಣಿಗೆಯ 43% ಆಗಿದೆ. ಇನ್ನು 2022-23ನೇ ಸಾಲಿನಲ್ಲಿ ಬಿಜೆಪಿ ಪಕ್ಷವು ಚುನಾವಣಾ ಬಾಂಡ್ಗಳ ರೂಪದಲ್ಲಿ 1094 ಕೋಟಿ ರುಗಳನ್ನು ಪಡೆದುಕೊಂಡಿದ್ದು, ಇದು ಒಟ್ಟು ದೇಣಿಗೆಯ 61% ರಷ್ಟಿತ್ತು. ಕಳೆದ ವರ್ಷ ಫೆಬ್ರವರಿಯಲ್ಲಿ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಯೋಜನೆಯನ್ನ ಅಸಂವಿಧಾನಿಕ ಅಂತ ಪರಿಗಣಿಸಿ ರದ್ದುಗೊಳಿಸಿತ್ತು ಎಂಬುದನ್ನು ಇಲ್ಲಿ ಉಲ್ಲೇಖ ಮಾಡಬಹುದು. ಇನ್ನು ಲೋಕಸಭಾ ಚುನಾವಣೆಯ ವರ್ಷವಾಗಿರೋದ್ರಿಂದ ನಿರೀಕ್ಷೆಯಂತೆ ಕಳೆದ ವರ್ಷ ಚುನಾವಣಾ ಮತ್ತು ಸಾಮಾನ್ಯ ಪ್ರಚಾರಕ್ಕಾಗಿ ಬಿಜೆಪಿ ಖರ್ಚು ಕಳೆದ ವರ್ಷ 1092 ಕೋಟಿ ರೂಪಾಯಿ. ಇನ್ನು 1754 ಕೋಟಿ ರೂಪಾಯಿ 1754 ಕೋಟಿ ರೂಪಾಯಿಗಳಿಗೆ ಅದು ಏರಿಕೆಯಾಗಿದೆ. ವರದಿಯ ಪ್ರಕಾರ ಜಾಹೀರಾತು ಮತ್ತು ಪ್ರಚಾರಕ್ಕಾಗಿ 591 ಕೋಟಿ ರೂಪಾಯಿಗಳನ್ನು ಬಿಜೆಪಿ ಖರ್ಚು ಮಾಡಿದೆ. ದೇಣಿಗೆ ವಿಷಯದಲ್ಲಿ ಬಿಜೆಪಿ ನಂತರ ಕಾಂಗ್ರೆಸ್ 2ನೇ ಸ್ಥಾನದಲ್ಲಿದೆ. ಆದಾಗ್ಯೂ ಚುನಾವಣಾ ವರ್ಷದಲ್ಲಿ ದೇಣಿಗೆಗಳಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿದೆ. 2022-23ರಲ್ಲಿ 268 ಕೋಟಿ ರುಗಳಿಂದ ಪಕ್ಷಕ್ಕೆ ಬಂದ ದೇಣಿಗೆ ಕಾಂಗ್ರೆಸ್ ಪಕ್ಷಕ್ಕೆ 170% ಹೆಚ್ಚಾಗಿದೆ ಅಂತ ಕಾಂಗ್ರೆಸ್ನ ವಾರ್ಷಿಕ ವರದಿ ತೋರಿಸಿದೆ. ಅಂದರೆ 2023-24ನೇ ಸಾಲಿನಲ್ಲಿ ಕಾಂಗ್ರೆಸ್ ಪಕ್ಷವು 1129 ಕೋಟಿ ರುಗಳನ್ನು ದೇಣಿಗೆಯಾಗಿ ಪಡ್ಕೊಂಡಿದೆ. ಕಾಂಗ್ರೆಸ್ ಸ್ವೀಕರಿಸಿದ ಒಟ್ಟು ದೇಣಿಗೆಗಳಲ್ಲಿ 73% ಅಂದರೆ 828 ಕೋಟಿ ರುಗಳನ್ನು ಚುನಾವಣಾ ಬಾಂಡ್ಗಳ ಮೂಲಕ ಸ್ವೀಕಾರ ಮಾಡಲಾಗಿದೆ. 2022-23ರಲ್ಲಿ ಪ್ರಮಾಣ 171 ಕೋಟಿ ಇತ್ತು. ಕಾಂಗ್ರೆಸ್ ಚುನಾವಣಾ ವೆಚ್ಚ ಕಳೆದ ವರ್ಷ 192 ಕೋಟಿ ರುಗಳಿಂದ 619 ಕೋಟಿ ರುಗಳಿಗೆ ಏರಿಕೆಯಾಗಿದೆ. ಕಳೆದ ವಾರ ಚುನಾವಣಾ ಆಯೋಗ ಪ್ರಕಟಿಸಿದ 2023-24ರ ಟಿಎಂಸಿ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿ ಪ್ರಕಾರ ಟಿಎಂಸಿ ಮಮತಾ ಬ್ಯಾನರ್ಜಿ ಅವರ ಪಾರ್ಟಿ 333 ಕೋಟಿ ರುಗಳಿಂದ 646 ಕೋಟಿ ರುಗಳಿಗೆ ಏರಿಕೆಯಾಗಿದೆ. ಅದರ ಆದಾಯ ಸುಮಾರು 95% ಚುನಾವಣಾ ಬಾಂಡ್ಗಳಿಂದ ಬಂದಿದೆ ಅನ್ನೋ ವಿಷಯ ಈಗ ಹೊರಬಿದ್ದಿದೆ. ಎಲ್ರಿಗೂ ಬಹಳ ಆಶ್ಚರ್ಯ. ಕಾಂಗ್ರೆಸ್ ಕೂಡ ಈ ಚುನಾವಣಾ ಬಾಂಡ್ ಸಂಬಂಧಪಟ್ಟಂಗೆ ಬಿಜೆಪಿನ ಪ್ರಶ್ನೆ ಮಾಡ್ತಿತ್ತು, ಟಿಎಂಸಿ ಕೂಡ ಪ್ರಶ್ನೆ ಮಾಡ್ತಿತ್ತು. ಆದರೆ ಕಾಂಗ್ರೆಸ್ಗೂ ಚುನಾವಣಾ ಬಾಂಡ್ ಮೂಲಕ ಬಂದಿರತಕ್ಕಂಥ ಹಣ ಬಹಳ ಏರಿಕೆಯಾಗಿದೆ, ಟಿಎಂಸಿಗೂ ಏರಿಕೆಯಾಗಿದೆ. ಆದರೆ ಬಿಜೆಪಿಗಿಂತ ಕಡಿಮೆ ಇರಬಹುದೇನೋ, ಬಟ್ ಇಂದಿನ ವರ್ಷಗಳ ಹೋಲಿಕೆ ಮಾಡಿದ್ರೆ ಚುನಾವಣಾ ಬಾಂಡ್ಗಳಿಂದ ಕಾಂಗ್ರೆಸ್ಗೂ ಮತ್ತು ಟಿಎಂಸಿಗೂ ದೊಡ್ಡ ಪ್ರಮಾಣದ ಹಣ ಬಂದಿದೆ. ಹಾಗಾಗಿ ರಾಜಕಾರಣದಲ್ಲಿ ಇತ್ತೀಚೆಗೆ ಯಾರು ಪರಿಶುದ್ಧರು ಅಂತ ನೋಡೋಕ್ಕಿಂತ ಯಾರು ಜಾಸ್ತಿ ಕಳ್ಳರಲ್ಲ ಅಂತ ನೋಡಬೇಕಾಗತ್ತೆ ಅನ್ನೋ ಸಹಜವಾದ ಪ್ರಶ್ನೆ. ಯಾಕಂದರೆ ಚುನಾವಣಾ ಬಾಂಡ್ಗಳ ಮೂಲಕ IT ರೇಡ್ ಮಾಡಿ, CBI ರೇಡ್ ಮಾಡಿ, ED ರೇಡ್ ಮಾಡಿ ಅವ್ರ ಹತ್ರ ಹಣ ಹಾಕ್ಸ್ಕೋತಿದೆ ಅನ್ನೋ ಆರೋಪವನ್ನು ಕಾಂಗ್ರೆಸ್ ಮಾಡ್ತಿತ್ತು ಬಿಜೆಪಿ ವಿರುದ್ಧ. ಆದರೆ ಕಾಂಗ್ರೆಸ್ಗೂ ಸಹ ಚುನಾವಣಾ ಬಾಂಡ್ಗಳ ಮೂಲಕ 100 ಕೋಟಿ ಹಣ ಬಂದಿದೆ, ಟಿಎಂಸಿಗೂ ಬಂದಿದೆ. ಗೊತ್ತಿಲ್ಲ, ರಾಜಕಾರಣದಲ್ಲಿ ಸಹಜ ಇವೆಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.